ನಂಬರ್ ಹೊಡದ್ದಿ ಅಂತ ಹೇಳ್ದ. ಅವನೇ ತಪ್ಪು ನಂಬರ್ ಹೇಳಿ 2300 ರೂಪಾಯಿ ದುಡ್ಡು ಹೋಗ್ಬಿಡ್ತು ನಂದು. ಸ್ವಾಗತಂ ಸುಸ್ವಾಗತ. ಗುಡ್ ಮಾರ್ನಿಂಗ್ ಗೆಳೆಯರೇ. ಇನ್ನೇ ಬಂದು 9 ಗಂಟೆಗೇನು ಒಂದು 7-8 ಗಂಟೆ ಆಗಿತ್ತು. ಬಂದು ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಿದ್ದೆ ಸೀದಾ. ಅಲ್ಲಿಗೆ ಅಷ್ಟೊತ್ತಾಗಿತ್ತು. ಗಾಡಿ ರಿವರ್ಸ್ ಹೊಡೆದದ್ದು ಒಂದೇ ಗುರು. ಮಕ್ಕಂಡಿದ್ದೆ ಶಿವ. ಸಾಯಂಕಾಲ ಅನ್ಲೋಡ್ ಮಾಡಿ ಮಧ್ಯಾಹ್ನ 3 ಗಂಟೆಗೆ ಎದ್ದೆ. ನಾನು ಅನ್ಲೋಡಿಂಗ್ ದುಡ್ಡು ಹಾಕ್ಬೇಕಾದ್ರೆ ಅವನು ನಂಬರ್ ಹೇಳ್ದ. ಆ ನಂಬರ್ಗೆ ಹಾಕಿದ್ಮೇಲೆ ದುಡ್ಡು ಹಾಕಿದ್ಮೇಲೆ ಇನ್ನು ಅಂದಲ್ಲ ನಂಬರ್ ಅಂದ. ನೀನು ತಪ್ಪು ನಂಬರ್ ಹೊಡದ್ದಿ ಅಂತ ಹೇಳ್ದ. ಅವನೇ ತಪ್ಪು ನಂಬರ್ ಹೇಳಿ 2300 ರೂಪಾಯಿ ದುಡ್ಡು ಹೋಗ್ಬಿಡ್ತು ನಂದು. ಅದಾದಮೇಲೆ ದುಡ್ಡು ಹೋಗಿದ್ದ ಬೇಜಾರ್ನಾಗೆ ಸುಮ್ಮನೆ ಬಂದು ಪಾರ್ಕಿಂಗಿಗೆ ಬಂದಿದ್ದೆ. ರಾತ್ರಿ ಬಂದು ಇಲ್ಲೇ ತಾಚಿ ಮಾಡಿದ್ದೆ. ಇವಾಗ ಲೋಡ್ ಹುಡುಕ್ಬೇಕು. ದುರ್ಗಕ್ಕೆ ಗೋಡ್ರೇಜಿಗೆ ಲೋಡ್ ಐತಂತಾರೆ. ಇಲ್ಲಿಂದ ಒಂದು 70-80 ಕಿಲೋಮೀಟ್ರ್ ಹೋಗ್ಬೇಕು ಲೋಡ್ಗೆ. 2300 ರೂಪಾಯಿ ಓದ್ತಾನ ಟೆನ್ಷನ್ನಾಗೆ. ವೀಡಿಯೋ ಇಲ್ಲ ಏನಿಲ್ಲ. ಇವಾಗಲೂ ಅದೇ ಬೇಜಾರ್ನಾಗೆ ಇದ್ದೀನಿ. ಅವ್ನು ಫೋನ್ ಮಾಡಿದರೆ ಫೋನೇ ಎತ್ತಂಗಿಲ್ಲ. ಒಂದು 2300 ರೂಪಾಯಿ ಗೋವಿಂದ ಆಗ್ಬಿಡ್ತರು. ಬ್ಯಾಂಕ್ನಾಗ ಹೋಗಿ ಕಂಪ್ಲೇಂಟ್ ಮಾಡ್ಬೇಕಂತ ಹೇಳ್ತಾರೆ. ನೋಡೋಣ. ಇವಾಗ ನಾನು ಇಲ್ಲಿದ್ದೀನಿ. ಅಲ್ಲಿ ಹೋಗೋಷ್ಟೊತ್ತಿಗೆ ಇನ್ನೂ 4-5 ದಿವಸ ಆಗ್ತೈತೆ. ಯಾರು ಮಾಡ್ತಾರೋ ಏನೋ. ಇದು 2ನೇ ಸಲ ಗುರು. ಅಹಮದಾಬಾದಾಗ ಒಂದ್ಸಲಿ ಹಂಗೆ 1000 ಹೋಗಿತ್ತು. ಅದು ಬರಲಿಲ್ಲ, ಬಿಟ್ಟೆ. ಮತ್ತು ಇವಾಗ ಒಂದ್ಸಲಿ ಹೋಗೈತೆ 2300 ರೂಪಾಯಿ. ಇವಾಗಂತೂ ಬಿಡೋ ಸೀನೇ ಇಲ್ಲ. ನಮ್ಮ ಓನರ್ಗೆ ಹೇಳ್ಬಿಟ್ಟಿನಿ. ಬ್ಯಾಂಕ್ನಾಗ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಏನಾಗ್ತೈತೋ ನೋಡೋದು. ಇವಾಗ ಸದ್ಯಕ್ಕೆ ಅಡುಗೆ ಮಾಡಬೇಕು. ಬರ್ಬೇಕಾರೆ ಗ್ಯಾಸ್ ತುಂಬಿಸ್ಕೊಂಡು ಅಕ್ಕಿ ಎಲ್ಲ ತಂದಿದ್ದೆ. ಇವಾಗ ಎದ್ದೋಗಿ ಟೀ ಕುಡಿದು ಕಾಯಿ ಪಲ್ಯ ತಗೊಂಬಂದಿನಿ. ನೋಡಿ ಎಲ್ಲ ಇಲ್ಲಿ ರೆಡಿ ಐತೆ. ಬೆಡ್ಶೀಟ್ ಯಾಕೆ ಕಟ್ಟಿದ್ನಂದರೆ ಬಿಸಿಲು ಬೀಳ್ತೈತೆ. ಎದುರು ಬಿಸಿಲಿಗೆ ನಿಲ್ಸಿದ್ನಿ, ಅದಕ್ಕೆ ಕಟ್ಟಿದ್ದೀನಿ. ನೋಡಿ ರಾತ್ರಿ ಒಂಚೂರು ಅನ್ನ ಮಾಡ್ಕೊಂಡು ಉಂಡಿದ್ದೆ 10:30ಗೆ. ಬೇಜಾರಾಗ್ಬಿಟ್ಟಿತ್ತು. ಅಲ್ಲಿಂದ ಬಂದ್ರೂ 2300 ರೂಪಾಯಿ ಹೋಗ್ಬಿಡ್ತಲ್ಲಪ್ಪ ಕಷ್ಟಪಟ್ಟಿದ್ದು ದುಡ್ಡೆಲ್ಲ ಅಂತಂದು ಅದೇ ಬೇಜಾರಿತ್ತು. ಇವಾಗ ಏನನ್ನ ಮಾಡ್ಬೇಕು. ಕಂಪ್ಲೇಂಟ್ ಕೂಡ ಕೇಳಿದ್ದೀನಿ. ನೋಡ್ಬೇಕು. ನಮ್ಮ ಹುಡುಗಿಗೆ, ನಮ್ಮ ಫ್ರೆಂಡಿಗೆ ಹೇಳಿದ್ದೀನಿ ಮತ್ತು ನಮ್ಮ ತಮ್ಮಗೆ ಹೇಳಿದ್ದೀನಿ. ಏನಾಗ್ತದೆ ನೋಡೋಣ. ಈಗ ಫಸ್ಟು ಕಾಯಿ ಪಲ್ಯ ತಗೊಂಡು ಹಚ್ಕೊಂಡು ಅಡುಗೆ ಮಾಡೋಣ ಬನ್ನಿ. ಸ್ನೇಹಿತರೆ, ಲೋಡಿಂಗ್ ಕನ್ಫರ್ಮ್ ಆಗೈತೆ. ಎಲ್ಲಿಗಂದರೆ ದುರ್ಗಕ್ಕೆ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬೇಕು. ಅಲ್ಲೇ ಲೋಡು ಟ್ರಾನ್ಸ್ಪೋರ್ಟ್ ಹತ್ರನೇ ಬರೋಕ್ಕೆ ಹೇಳಿದ್ದಾರೆ. ಇವಾಗ ಅಲ್ಲಿಗೆ ಹೋಗ್ಬೇಕು ಲೋಡಿಗೆ. ನೋಡಿ ಟ್ರಾನ್ಸ್ಪೋರ್ಟ್ ತಗ್ಲಿತ್ತ ಅಲ್ಲೇ ಲೋಡ್ ಮಾಡ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಬರ್ಬೇಕು. ಸಿಟಿ ಒಳಗಿದ್ದ ಬಾ ಅಂದ. ನನಗೆ ಗೊತ್ತಿಲ್ಲ ರೋಡ್ ಅಂತೇಳಿ ಇವಾಗ ಬೈಪಾಸಿಂದ ಹೋಗ್ತಾ ಇದ್ದೀನಿ. ಬೈಪಾಸಿಂದ ಹೋಗೋಕೆ ಒಂದು 40 ಕಿಲೋಮೀಟ್ರ್ ಆಗ್ತೈತೆ. ಸಿಟಿ ಒಳಗೆ ಹೋದರೆ ಅಷ್ಟೇ ಆಗುತ್ತೆ. ಬನ್ನಿ ಹೋಗೋಣ. ಹೋಗಿ ಅಲ್ಲಿ ಸಿಗೋಣ. ಅಲ್ಲಿ ಇನ್ನೂ ನೋ ಎಂಟ್ರಿ ಬೇರೆ ಮಾಡಿದ್ದಾರೆ ಗುರು. ನೋ ಎಂಟ್ರಿನಾಗೆ ಒಳಗೆ ದುಡ್ಡು ಕೊಟ್ಟು ಬಂದಮೇಲೆ ಹೇಳ್ತಾನೆ ಲೊಕೇಶನ್ ಹಾಕ್ತಾನೆ ಟ್ರಾನ್ಸ್ಪೋರ್ಟ್ನೇನು. ಶಾಲಿಮಾರ್ ಫ್ಯಾಕ್ಟ್ರಿಗೆ ಹೋಗಂದಿದ್ರೆ ಹೋಗ್ತಿದ್ದಿಲ್ಲ ನಾವು. ಇಲ್ಲಿ ನಾಗ್ಪುರ್ನಾಗ DOC ಎಲ್ಲೆಲ್ಲಿ ಲೋಡ್ ಆಗ್ತೈತೆ, ಎಲ್ಲಿ ಖಾಲಿ ಆಗ್ತದೆ ಅಂತ ಎಲ್ಲ ನೋಡಿದ್ದೀವಿ. ಆಫೀಸ್ ಹತ್ರ ಲೋಡ್ ಆಗ್ತದೆ ಬಾ ಅಂತ ಕರೆದು ನಾನಿನ್ನೇನು ಇಲ್ಲೇ ಏನೋ ಪೌಡ್ರೋ ಇಲ್ಲ ಪೈಪೇ ಇರ್ಬೋದು ಅಂದ್ಕೊಂಡು ಪೊಲೀಸ್ನವ್ರಿಗೆ ಎಂಟ್ರಿ 200 ರೂಪಾಯಿ ಕೊಟ್ಟು ಬಂದಮೇಲೆ ಫೋನ್ ಮಾಡಿದ್ಮೇಲೆ ಲೊಕೇಶನ್ ಹಾಕ್ತಾ ಇತ್ತು. ನಾನು ಹೇಳಿದೆ ಶಾಲಿಮಾರ್ ಅಂದರೆ ಹೋಗ್ತಿದ್ನಲ್ಲ ಅಂತೇಳಿ. ತಿರುಗಿ ನಮ್ಮ ಓನರ್ಗೆ ಹೇಳಿದರೆ ನಮ್ಮ ಓನರ್ ಯಾಕೆ ಕರೆದಿದ್ನಂತ ಅವನಂದ. ಇವಾಗ ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಟು ಒಳಗೆ ಬಂದಿನಿ. ಮತ್ತೆ ನಾಳೆ ಸಾಯಂಕಾಲ ತಕ್ಕ ನಿಲ್ಲಂಗಿಲ್ಲ. ಡೀಸೆಲ್ ಹಾಕ್ಸ್ಬಿಡ ಕೇಳಂದೆ. ಸರಿ ಹಾಕ್ಸಿ ಹೋಗಂದ. ಫುಲ್ ಟ್ಯಾಂಕ್ ಮಾಡಿಸಿದೆ. 1150 ಕಿಲೋಮೀಟ್ರಿಗೆ 375 ಲೀಟ್ರ್ ಇಡ್ತೈತೆ. ಮೈಲೇಜು 3 ಚಿಲ್ಲರೆ ಬಂದೈತೆ. ಸಾಕಿಷ್ಟು ಬಂದರೆ ನಮ್ಮ ಓನರ್ ಖುಷಿ ಆಗ್ಬಿಡ್ತಾನೆ. ಇವಾಗೇನಿಲ್ಲ, ಸೀದಾ ಶಾಲಿಮಾರ್ ಫ್ಯಾಕ್ಟ್ರಿಗೆ ಹೋದರೆ ಅಲ್ಲಿ ಇವತ್ತು ಹೋದರೆ ನಾಳೆನೇ ಲೋಡ್ ಮಾಡ್ಕೊಂಡು ಹೊರಕ್ಕೆ ಬರೋದು ನಾನು. ಯಾಕಂದರೆ ಆ ಫ್ಯಾಕ್ಟ್ರಿ ಹಣವರೆ ಗೊತ್ತೈತೆ ನಮಗೆ. ನೈಟಲ್ಲಿ ಲೋಡ್ ಆಗೋದು ನಮಗೂ ಒಳ್ಳೇದೇ, ನಿದ್ದೆ ಆಗ್ತತೆ. ಅಲ್ಲಿ ಸಾಯಂಕಾಲ ಲೋಡ್ ಆದ್ರೂ ಆರಾಮಾಗಿ ಬರ್ಬೋದು. ಏನಂತೀರ? ನಾಳೆ ಬೆಳಗ್ಗೆ ಬಿಡೋದು. ಇವತ್ತು ರಾತ್ರಿ ಲೋಡ್ ಆದರೆ ಏನಾಗ್ತದೆ ಗೊತ್ತಾ, ಅಲ್ಲಿ ಕಳ್ರ ಏರಿಯಾ ಅದು. ರಾತ್ರಿ ಲೋಡ್ ಆಗಲ್ಲ ಏನಿಲ್ಲ. ಸಾಯಂಕಾಲದಷ್ಟೊತ್ತಿಗೆ ಲೋಡ್ ಆಗಲ್ಲ ಏನಿಲ್ಲ. ಇಲ್ಲೇ 12 ಗಂಟೆ ಆಗೈತೆ. ತಿಂಡಿ ಮಾಡ್ದಂಗೆ ಬಂದೆ ಗುರು ನಾನು. ಇಲ್ಲೇ ಟ್ರಾನ್ಸ್ಪೋರ್ಟ್ ಹತ್ರನೇ ಲೋಡ್ ಆಗ್ತದೆ ತಂದೇಟಿಗೆ. ಲೋಡಿಗೆ ಬಿಟ್ಟು ಊಟ ಮಾಡೋಣ ಅಂತೇಳಿ ಇವಾಗ ಅಲ್ಲಿಗೆ ಹೋಗಿ ಎಂಟ್ರಿ ಮಾಡೋಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟು ಆರಾಮಾಗಿ ಊಟ ಮಾಡ್ಬೋದು ಅಷ್ಟೊತ್ತಿಗೆ. ಫಸ್ಟು ಬಾಡಿ ಒಳಗಿರೋದು ಒಂಚೂರು ಇದು ಕ್ಲೀನ್ ಮಾಡಬೇಕು. ಏನಪ್ಪ ಅಂದರೆ ಕಸ ಐತೆ, ಧೂಳು ಅಂದರೆ ಇದು ಏನಪ್ಪ ಅದು ಹುಲ್ಲು ಹಾಕಿರೋದೈತೆ ಟೈಲ್ಸಿಂದು. ಅದನ್ನೊಂಚೂರು ಕ್ಲೀನ್ ಮಾಡಿ ಪ್ಲ್ಯಾಟ್ಫಾರ್ಮಿಗೆ ಟಾರ್ಪಲ್ ಹಾಕಿ ಊಟ ಮಾಡಿಬಿಟ್ರೆ ಆಯ್ತು. ಒಳಗೆ ಹೋಗಿ ಟಾರ್ಪಲ್ ಹಾಕ್ಕೊಂಡ್ರೆ ಆಯ್ತು. ಪ್ಲ್ಯಾಟ್ಫಾರ್ಮ್ ಕ್ಲೀನ್ ಇರ್ಬೇಕು ಅವ್ರಿಗೆ. ಬನ್ನಿ
ಅಲ್ಲೋಗಿ ಬೈಪಾಸಾಗಿ ಸಿಗೋಣ, ಖಾಲಿ ಗಾಡಿ ಮೈಲೇಜ್ ಎಷ್ಟು ಬರ್ತದೆ ಅಂತ ನೋಡೋದು. ಆ ಕಡೆ ರೋಡ್ ಬಿಟ್ಟು ಈ ಕಡೆ ರೋಡಿಗೆ ಬಂದೆ ಗುರು. ಕಲ್ಮೇಶ್ವರ್ ಕೋಟಿಲ ರೋಡು. ಈ ರೋಡ್ನಾಗ ಸ್ಟ್ರೈಟ್ ಹೋದರೆ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಆ ಕಡೆ ರೋಡ್ನಾಗ ಒಂದು ಹೋಗಿದ್ರೆ 20 ಕಿಲೋಮೀಟ್ರಿಗೆ ಟೋಲ್ ಕಟ್ಬೇಕಾಗಿತ್ತು. 2 ಟೋಲು, ಒಂದು 300, ಒಂದು 450. 750 ಕಿಲೋಮೀಟ್ರ್ 20 ಕಿಲೋಮೀಟ್ರಿಗೆ ಯಾಕೆ ಕಟ್ಬೇಕಂತೇಳಿ ಹಿಂಗೆ ಹೋಗ್ತಾ ಇದ್ದೀನಿ. 5 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಷ್ಟೇ ನೋಡಿ. 4.9 ಬರ್ತೈತೆ ಖಾಲಿ ಗಾಡಿ ಮೈಲೇಜು. ಆರಾಮ್ 4.9 ಅಂದರೆ 4.5 ಲೆಕ್ಕ. 4.5 ಕಿಲೋಮೀಟ್ರಿ. ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಐತೆ ಅಷ್ಟೇ ಫ್ಯಾಕ್ಟ್ರಿ. ಹೋದರೆ ಇನ್ನೇನು ಇವತ್ತೇನು ನೈಟ್ ಲೋಡ್ ಆಗುತ್ತೆ, ನಾಳೆ ಬೆಳಗ್ಗೆನೇ ಬಿಡೋದು. ರೆಸ್ಟ್ ಮಾಡ್ದಂಗೆ ಆಗುತ್ತೆ ಅಂದರೆ ಗಾಡಿ ಲೋಡಿಗೆ ಬಿಟ್ಟರೆ ರೆಸ್ಟ್ ಮಾಡೋದು ಆಗಲ್ಲ ಗುರು. ದಬ ಚೀಲ ಹಾಕ್ತಿರ್ತಾರಲ್ಲ, ಅವಾಗ ನಿದ್ದೆ ಆಗಲ್ಲ, ಏನಿಲ್ಲ. ಅಷ್ಟು ಲೋಡ್ ಮಾಡೋಣ ಬನ್ನಿ. ಏನಾದ್ರು ಲೋಡೋದು ನಮ್ಮ ಧೂಳಿರೋದಕ್ಕೆ ಲೋಡ್ ಮಾಡಲ್ಲ ಇವರು. ಕ್ಲೀನ್ ಮಾಡ್ಬೇಕು, ಅದಕ್ಕೆ ತೊಳೆಯೋಣ ಅಂತೇಳಿ ಒಂದು ಬಕೆಟ್ ನೀರು ತಂದುಬಿಟ್ಟಿದ್ನಿ. ಅವ್ನು ಹೇಳೋಕ್ಕಿಂತ ಮುಂಚೆನೇ ತೊಳೆಯೋಣ ಅಂತಂದು. ಯಾಕಂದರೆ ಪೌಡ್ರ್ ಲೋಡ್ ತಂದ್ಕೊ ಬಂದಿದ್ದೆ ಉದಯಪುರಿಂದ. ಎಲ್ಲ ತೊಳೆದು ಬೆಳಿಗ್ಗೆ ಅಡುಗೆ ಮಾಡಿದ್ದು ಉಣ್ಣೋಣ ಅಂತೇಳಿ ಇವಾಗ ಉಣ್ತಾಯಿದ್ದೀನಿ ನೋಡಿ. ಗಾಡಿ ನಂಬರ್ಗೆ ಹೋಗ್ತಿದ್ದಾನೆ. ನಮ್ಮದು ಒಂದೇ ಅಂತಿರೋದು ಗಾಡಿ, ಒಳಗೆ ಯಾವ ಗಾಡಿ ಇಲ್ಲ ಅಂತಾರೆ. ನೋಡೋಣ, ಆದ್ರೆ ಇವತ್ತು ಆಗ್ಬೋದು, ಇಲ್ಲಾಂದರೆ ಬೆಳಗ್ಗೆನೇ ಗುರು. 10 ಗಂಟೆ ಒಳಗೆ ಲೋಡ್ ಆದರೆ ನಾನಂತೂ ಹೋಗಲ್ಲ, ಅಲ್ಲೇ ಸ್ಟಾಪು. ಬೆಳಗ್ಗೆ ಕಾಟ ಮಾಡಿಸ್ತೀನಿ. ನೋಡೋಣ ಬನ್ನಿ ಊಟ ಮಾಡೋಣ. ಮೊಸರು ಅನ್ನ ಇದೇ ನೋಡಿ ಸ್ನೇಹಿತರೆ. ರಾಂಗ್ ಪೇಮೆಂಟ್ ಮಾಡಿರೋದಂದರೆ ಅವ್ನು ಕೊಟ್ಟಿದ್ದ ನಂಬರು ಇದೆ, ದುಡ್ಡು ಹಾಕಿದ್ದುದೆ. ದುಡ್ಡು ಹೋದ್ಮೇಲೆ ಇದು ನಮ್ಮ ಅಕೌಂಟಿಗೆ ಬಂದಿಲ್ಲ ಅಂದ. ಈ ಬಡ್ಡಿ ಮಗುಗೆ ಫೋನ್ ಮಾಡಿದರೆ ಇವನು ಫೋನೇ ಎತ್ತಲಿಲ್ಲ. ಫೋನ್ ಮಾಡಿ ಉಲ್ಟಾ ನಮಗೆ ಬೈದ, ದುಡ್ಡು ಬಂದಿಲ್ಲ ಅಂತೇಳಿ. ಸ್ಕ್ರೀನ್ಶಾಟ್ ಕಳಿಸಿದ್ರೂ ಬರಲಿಲ್ಲ ನಮಗೆ. ಮತ್ತು ಕಂಪ್ಲೇಂಟ್ ಮಾಡಿದ್ರೂ ಕಂಪ್ಲೇಂಟ್ ರೇಸ್ ಆಗಲಿಲ್ಲ. ಎಲ್ಲ ಯೂಟ್ಯೂಬಲ್ಲಿ ಸುಳ್ಳು ವೀಡಿಯೋ ಮಾಡ್ತಾರೆ. ಯೂಟ್ಯೂಬಲ್ಲಿ ಎಲ್ಲ ಫೇಕ್ ವೀಡಿಯೋ ಮಾಡ್ತಾರೆ. ನಿಮಗೆ ಪೇಮೆಂಟ್ ರೀಪೇಮೆಂಟ್ ಬರುತ್ತೆ, ಅದು ಬರುತ್ತೆ ಅಂತೇಳಿ. ಯಾವುದೇ ಕಾರಣಕ್ಕೂ ಬರಲ್ಲ. UPIನಾಗೆ ಹೋಗಿ ಕಂಪ್ಲೇಂಟ್ ಮಾಡಿದರೆ ಒಂದ್ಸಲಿ ಪೇಮೆಂಟ್ ಆದಮೇಲೆ ಬರಲ್ಲಂತೆ. ಅದು ಬ್ಯಾಂಕ್ನಾಗ ಹೋಗಿ ಕಂಪ್ಲೇಂಟ್ ಮಾಡಿದರೆ ಚಿಕ್ಕ ಪುಟ್ಟ ಅಮೌಂಟಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ಸಣ್ಣ ಪುಟ್ಟ ಅಮೌಂಟಿಗೆ ಬ್ಯಾಂಕ್ನವರು ರೆಸ್ಪಾನ್ಸ್ ಮಾಡಲ್ಲ. ನಾವು ಸುಮ್ಮನೆ ಆದ್ವಿ, ಹೋದ್ರೆ ಹೋಗ್ಲಿ ಅಂತೇಳಿ. ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ. ನಂಬರು ಹಾಕಿದ್ದೀನಿ ಅಷ್ಟೇ ಗುರು. 2300 ಹೋಯ್ತು ನಾನು ಗುರು. ನಾನು ಆಲ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಲೋಡ್ ಆಯ್ತು. ಯಾಕಂದರೆ ಒಳಗೆ ಹೋದಾಗ ನನ್ನದೇ ಒಂದೇ ಗಾಡಿ ಇದ್ದಿದ್ದು, ಇನ್ಯಾವು ಇರಲಿಲ್ಲಲ್ಲ, ಅದಕ್ಕೆ ಲೋಡ್ ಆಯಿತು. ಬಂದೆ. ಆ ಕಡೆ ಬೈಪಾಸ್ನಾಗ ಬರೋಣ ಅಂದ್ಕೊಂಡಿದ್ದೆ, ಟೋಲ್ ಗೇಟ್ ಮೇಲೆ ಬಂದುಬಿಟ್ಟೆ ಫೋನ್ನಾಗ ಮಾತಾಡ್ಕೊಂತ. ನಾನು ಈ ಬೈಪಾಸಾಗೂ ಗಾಡಿ ಇರಲ್ಲ ಅಂದ್ಕೊಂಡೆ. ಗಾಡಿ ಓಡಾಡ್ತದವೆ. ಇನ್ನು 9:15 ಆಗೈತೆ ಟೈಮು. ನನ್ನ ಟಾರ್ಗೆಟ್ ಬಂದು ಕರೆಕ್ಟ್ 12 ಗಂಟೆವರೆಗೆ ಅಷ್ಟೇ ಟಾರ್ಗೆಟ್. 12-1 ಗಂಟೆಗೆ. ಆಮೇಲೆ ಬೆಳಿಗ್ಗೆ ನೋಡೋಣ ಅಂತೆ. ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ಬಿಟ್ರೆ ಆಯಿತು. ಆರಾಮಾಗಿ 12-1 ಗಂಟೆ ಅಷ್ಟೊತ್ತಿಗೆ ನಿರ್ಮಲ್ಗೆ ಹೋಗ್ತೀನಿ. ನಿರ್ಮಲ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಅದ್ಲ ಹೊಲ್ಟ್ರೆ ಆಯ್ತು. 3 ಗಂಟೆ ಹಂಗೆ ಒಂದು 2 ಅವರ್ ರೆಸ್ಟ್ ಮಾಡಿ. ಇವಾಗ ನಾನು ಜಾಮ್ಗೆ ಹೋಗೋಷ್ಟೊತ್ತಿಗೆ 12 ಗಂಟೆ ಆಗುತ್ತೆ ಗುರು. ಸ್ನಾನ ಮಾಡಿ 4-5 ದಿವಸ ಆಗ್ಬಿಟ್ಟತ್ತೆ. ಬಟ್ಟೆಲ್ಲ ಫುಲ್ ಗಲೀಜು ಆಗ್ಬಿಟ್ಟದೆ. ಫಸ್ಟ್ ಸ್ನಾನ ಮಾಡ್ಬೇಕು. 5 ದಿವಸ ಆದ ಗುರು. ರೋಡಾಗ ಸ್ನಾನ ಮಾಡೋಣ ಅಂದರೆ ಬಟ್ಟೆ ಸಿಗಲಿಲ್ಲ. ಅಲ್ಲಿ ಬಟ್ಟೆ ತಗೊಳ್ಳೋಣಂದರೆ ಅವನು ನೈಟ್ ಪ್ಯಾಂಟೆ 350 ರೂಪಾಯಿ ಅಂದ. ಅವ್ನು 150 ರೂಪಾಯಿ ಪ್ಯಾಂಟ್ 350 ಅಂದ. ಅದಕ್ಕೆ ತಗೊಳ್ಲಿಲ್ಲ. ಅಲ್ಲಿಗೂ ಬೆಳಿಗ್ಗೆ ತಗೊಂಡೆ 200 ರೂಪಾಯಿ 250 ರೂಪಾಯಿ ಟೀ ಶರ್ಟು, 150 ರೂಪಾಯಿ ಚಡ್ಡಿ ಅಂತಂದು. ಯಾರು ಬರೋ ಪೊಲೀಸ್ನಾಗ ಬಂದ. ಇಲ್ಲಿ ಯಾರೋ ಹೋಗ್ತಾ ಇದ್ದಾನೆ, ಅದಕ್ಕೆ ಸೈಡ್ಗೆ ಹೋಗಂತ ಹೇಳಿದ್ದಾನೆ. ಎಸ್ಕಾಟ್ ಗಾಡಿ ಹೋಗ್ತಿರೋದು. ನಾನೆಲ್ಲ ಬಂದು ನನಗೆ ಇಲ್ಲೇ ಸೈಡ್ ಹಾಕ್ತಾರ ಅಂತ ಭಯ ಆಗ್ಬಿಡ್ತು. ಯಾಕಂದರೆ ನಾಸಿಕ್ನಿಗಿರೋ RTO ಇಲ್ಲಿಗೆ ಬಂದ ನಂತರ ಹಿಂದೆ ಮುಂದೆ ಒಂದು ಎಸ್ಕಾಟ್ ಗಾಡಿ ಹೋಗ್ತೈತೆ. ಏನು ತೊಂದರೆ ಇಲ್ಲ. ನಮಗೂ ಎಸ್ಕಾಟೋ ಏನು ಬೇರೆಯವ್ರಿಗೋ ಆ ಸೆಂಟ್ರಾಗಿರೋ ಕಾರ್ನಾಗ ಯಾರಾದಾರ ಗೊತ್ತಿಲ್ಲ. ಬನ್ನಿ ಹೋಗೋಣ. ನೋಡಿದ್ರು ಇಲ್ಲಿ ನಿಲ್ಸ್ಕೊಂಡಾರ ನೋಡು. ಅದೆಲ್ಲ ಫ್ರಾಡ್ ನನ್ನ ಮಕ್ಕಳೇ ಇವರು. ಬೆಳಗ್ಗೆ ಹೊತ್ತು ಬಂದಿದ್ರೆ ತೋರಿಸ್ತಿದ್ದು ನಾನು ನಿಮಗೆ. ಇವಾಗ ರಾತ್ರಿ ಹೊತ್ತೇನು ಸಿಗಲ್ಲ. ಬನ್ನಿ ಹೋಗೋಣ. ಮತ್ತೆ ಯಾವಾಗಾದ್ರೂ ಬಂದಾಗ ತೋರಿಸೋಣ. 12 ಗಂಟೆ ಆದ ಗುರು. ರಾಜಸ್ಥಾನ ಹೋಟ್ಲಿಗೆ ಬಂದೆ ಕರೆಕ್ಟಾಗಿ. ನಮ್ಮ ಬಾಸಿನ ಸಾಂಗ್ ಕೇಳ್ಕೆ ಅಂತ ಬಂದೆ. ನಾನು ಮುಂದಿದ್ದೊಂದು ಲೊಕೇಶನ್ ಹಾಕಿದ್ದೆ. ಈ ಡಾಬಾದಾಗ ಒಂದ್ಸಲ ಊಟ ಮಾಡೋಗಿದ್ದೆ. ಇಲ್ಲಿಗೆ ಬಂದೆ. सोना है इसके बगल में हाँ ठीक है दाल बाटी ತಿನ್ನೋಣ ಅಂತೇಳಿ ಬಂದಿದ್ದೆ ನೋಡೋಣ ಬನ್ನಿ ಫಸ್ಟ್ ಗಾಡಿ ಸೈಡ್ಗೆ ಹಚ್ಚೋಣ ರಿವರ್ಸ್
ಗಾಡಿ ಸೈಡಿಗೆ ಹಚ್ಚಿದ್ದೀನಿ, ಟೈರ್ ಚೆಕ್ ಮಾಡ್ಬೇಕಲ್ಲ. ಒಳ್ಳೆ ಗಾಡಿ ಹಂಗೆ ರಾಕೆಟ್ ಬಂದಂಗೆ ಬಂತು. ಅಲ್ಲಿದ್ದ ಇಲ್ಲಿ ಗುರು ಫುಲ್ ಸ್ಪೀಡ್ನಾಗೆ ತೊಟ್ಟಿ ಹತ್ರ ಸೈಡ್ ಹಾಕಿದ್ದೀನಿ ಬೆಳಗ್ಗೆ ಎದ್ದು ಮಕ್ಕ ತೊಳ್ಕೊಳಕ್ಕೆ. ಅವ್ರಿಗೆ ಹೇಳ್ದೆ ಇನ್ನೊಂದು ಕತ್ರಿ ಹಾಕ್ರು ಅಂದರೆ ಸೆಂಟ್ರಿಗೆ ಹಾಕಲಿಲ್ಲ ಅವರು. ಇನ್ನೂ ಎಲ್ಲಿಗೆ ಹಾಕ್ತಿ ಅಂತಂದರು. ಬೇಜಾರಾಗ್ಬಿಟ್ರು ಹುಡುಗರು. ಅದಕ್ಕೆ ಸುಮ್ಮನೆ ಅದೇ ಮತ್ತೇನು ಮಾಡೋಣ. ಬೆಳಗ್ಗೆ ಎದ್ದು ಮಕ್ಕಳಿಗೆ ತೊಳ್ಕೊಂಡು ಹೊಲ್ಟ್ರಾತು ಗುರು. ಬೆಳಗ್ಗೆ ರೈಸ್ ಮಾಡಿದ್ದು ಅರ್ಧ ಹಂಗೆ ಐತೆ. ಇವಾಗ ರೈಸ್ ಉಂಡ್ರೆ ಇವನು ಮಕ್ಕಳಿಗೆ ಜಾಗ ಕೊಡಲ್ಲ. ನನಗೆ ನಿದ್ದೆ ಬಂದಂಗೆ ಆಗ್ತೈತೆ. ರೈಸ್ ಉಂಡ್ರೆ ನಿಂತು ಮಕ್ಕಳಿಗೆ ಜಾಗ ಕೊಡಲ್ಲ. ಉಂಡ್ರೆ ನಮ್ಮ ಗಾಡಿನೂ ಹೋಗೋದಿಲ್ಲ. ಒಂದು ಗಂಟೆ ಹೋದರೆ ಹೆಚ್ಚಾಗ್ತೈತೆ. ಅದಕ್ಕೆ ಇನ್ನೆಲ್ಲಿ ಹೋಗೋದು, 12 ಗಂಟೆ ಆಗೈತೆ ಇವಾಗ. ಅದಕ್ಕೆ ಸೈಡ್ ಹಚ್ಚಿದ್ದೀನಿ. ನಮ್ಮ ಓನರ್ ಏನು ನೀನು ನಿದ್ದೆ ಕಟ್ಕೊಂಡು ಕಂಟಿನ್ಯೂ ಹೊಡಿತಾನೆ ಇರು ಅಂತ ಹೇಳಲ್ಲ. ಸೇಫ್ಟಿ, ನಿಮ್ಮ ಸೇಫ್ಟಿ, ಗಾಡಿ ಸೇಫ್ಟಿ ನೋಡ್ಕೊಂಡು ಆರಾಮಾಗಿ ಬಾರಪ್ಪ, ಟೆನ್ಷನ್ ತಗೊಂಡು ಓಡಿಸ್ಬೇಡ ಗಾಡಿ ಅಂತ ಹೇಳ್ತಾನೆ. ಯಾವತ್ತೂ ಹೇಳಿಲ್ಲ ನನಗೆ ನೀನು ಯಾಕೆ ಇಷ್ಟೊತ್ತಿಗೆ ನಿಲ್ಲಿಸಿ ಮಕ್ಕಂತೀಯ, ಬೇಗ ಬಾ ಬೇಗ ಹೋಗು ಅಂತಂದು. 12 ಗಂಟೆ ಆತಂದ್ರೆ ಏನಪ್ಪ ಏನೋ ಮಕ್ಕೊಂತೇನೋ ಅಂತ ಕೇಳ್ತಾನೆ. ಅಷ್ಟು ಬಿಟ್ಟರೆ ಮಕ್ಕೋಬೇಡ ನೀನು ಗಾಡಿ ಓಡಿಸಂತ ಹೇಳಲ್ಲ. ಕೆಲವ್ರು ಓನರ್ ಹೇಳ್ತಿರ್ತಾರೆ ಯಾಕೆ ಲೇಟ್ ಆಯಿತು ಅಂತ ಅಂಥವ್ರಿಗೆ ಹೇಳೋದು. ನಮ್ಮ ಓನರ್ ಹೇಳಲ್ಲ ಕೇಳಲ್ಲ ನಮಗೆಂದು. ಲೇಟ್ ಆದರೆ ಆರಾಮಾಗಿ ಬರ್ರಿ ಅಂತಾನೆ. ನೋಡಿ ಫಸ್ಟ್ ಇಲ್ಲಿ ಶೆಡ್ ಇತ್ತು ಗುರು ಮರದಡಲ್ಲಿ. ಇವಾಗ ಫುಲ್ ದೊಡ್ಡದು ಮಾಡಿಬಿಟ್ಟಾರೆ. ಅಂದರೆ ಧೂಳು ಸಿಕ್ಕಾಪಟ್ಲೆ ಐತೆ ಫೀಲ್ಡಾಗೆ. ಫುಲ್ ಶೆಡ್ ಇತ್ತು. ಇಲ್ಲಿ ಇದನ್ನು ತೆಗೆದು ಇಲ್ಲಿ ಹಾಕ್ಯಾರೆ. ಬನ್ನಿ ದಾಲ್ ಬಾಟಿ ನಿಮಗೂ ತೋರಿಸ್ತೀನಿ. ನೋಡಿದ್ರು ತುಪ್ಪ ದಾಲು ಹಾಕಿದ್ದಾರೆ. ಇವಾಗ ಚಮಚು ಒಂದು ಮೊಸರು ತಾಂಬರಕ್ಕೆ ಹೇಳಿದ್ದೀನಿ. ಮೊಸರು ಹಾಕ್ತಾರೆ ಗುರು. ಒಳ್ಳೆ ಊಟ ಇದು ಮಾತ್ರ. ಆರೋಗ್ಯಕ್ಕೆ ಒಳ್ಳೇದಿದೆ, ತಿನ್ನಲೇಬೇಕು. ರಾಜಸ್ಥಾನ್ ಸ್ಪೆಷಲ್ಲು. ಬನ್ನಿ ತಿನ್ನೋಣ. ನಮ್ಮ ಹುಡುಗರಿಗೆ ತಿನ್ಸಕ್ಕೆ ಹೋದ್ರೆ ಬೇಡ ಅಂತಾರೆ. ಇದನ್ನ ಚಮಚ ಹಾಂ ಬಸ್ ಹುಡುಗರು ಇದನ್ನ ತಿಂದುಬಿಟ್ರೆ ಇವಾಗ ಫುಲ್ ನಿದ್ದೆ ಬಂದ್ಬಿಡುತ್ತೆ ನನಗೆ ಅಂತ. ಒಳ್ಳೆ ಊಟ ಹಾಕ್ರು ಕಣ್ ತುಂಬ ನಿದ್ದೆ ಮಾಡ್ಬೇಕಷ್ಟೇ. ಇವಾಗ 6 ಗಂಟೆಗೆ ಎಬ್ಬರಿಸ ಅಂತ ಹೇಳಿದ್ದೀನಿ. 6 ಗಂಟೆಗೆ ಎದ್ರೆ ಸಾಕು. 5 ಗಂಟೆಗೆ ಎದ್ದಾಳ ಅವಶ್ಯಕತೆ ನನಗಿಲ್ಲ. ಚಳಿ ಆಗ್ತೈತೆ ಗುರು. ತುಪ್ಪ, ಮೊಸರು, ಬೇಳೆ ಸಾರು, ದಾಲು, ಬಾಟಿ ಎಲ್ಲ ಮಿಕ್ಸಿಗೆ ಹಾಕ್ಯಂಡು ತಿಂದರೆ ಹೆಂಗಿರ್ತೈತೆ ಅಂತೀರ. ಹಂಗೆ ಬಾಯಿ ನೀರು ಇಳಿತಿರ್ತಾವೆ ಸುಮ್ಮನೆ. ಇವತ್ತು ಹೋಗ್ಬಂತಾರೆ ಗುರು. ನಮ್ಮ ತಿಪ್ಪೇಸ್ವಾಮಿಗೆ ಅವ್ರಿಗೆಲ್ಲ ಕರೆದ್ರೆ 16 ತಿಂತಾರೆ ಹೋಗೋಣ ಅಂತಾನೆ. ಆ ಉದಯಪುರಿಗೆ ಹೋದಾಗ ಒಂದ್ಸಲಿ ತಿನ್ನಿಸಿದ್ದೆ ರಾತ್ರಿಗೆ. ಮತ್ತೊಂತಾಗೆಲ್ಲೋ ತಿನ್ನಿಸಿದ್ದೆ ಗುರು. ರಾತ್ರಿಗೆ ಊಟನೇ ಇರಲಿಲ್ಲ. ಆವಾಗ ತಿನ್ನಿಸಿದ್ದೆ. ನಮ್ಮ ದರ್ಶಿಗೆ ಈ ಹೋಟ್ಲಿಗೆ ಕರ್ಕೊಬಂದು ತಿನ್ನಿಸಿದ್ರೆ ಅವನೇ ನನಗೆ ಬೇಡ ಅಂತೇಳಿ ಅರ್ಧ ಬಿಟ್ಟೋಗಿದ್ದ. ಇವಾಗ ಅಂದರೆ ಹೋಟ್ಲು ಮುಂದೆ ಶೆಡ್ ಇತ್ತು, ತೆಗೆದು ಹಿಂದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮಾತ್ರ ಲೇಟಾಗಿ ಬರುತ್ತೆ, ಬೇಜಾರು ಮಾಡ್ಕೋಬೇಡಿ.